ಸೊ ಮತ್ತೆ ರೆಡಿಯಾಗಿ ಎಲ್ಲಿ ಹೊಂಟೇನಂತ ನೋಡೋಣ ಬರ್ರಿ ಇವತ್ತು. ಅದಲ್ಲದೆ ನೋಡ್ರಿ ಏನೇನೋ ಸ್ಪೆಷಲ್ ಥಿಂಗ್ ಮಾಡಾಕತ್ತಾನಿ, ಏನೋ ಕೂಲ್ ಡ್ರಿಂಕ್ಸ್ ಐತಿ, ಏನೋ ಬಜ್ಜಿ ಅದಾವ, ಏನೇನಾಗೈತಪ್ಪ ಅವ್ರು ಕಂಪ್ಲೀಟ್ ಲಾಗ್ ನೋಡೋಣ ಬರ್ರಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ಲಾಗ್ಸ್. ಇವತ್ತಿನ ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ಹಾಯ್ ಫ್ರೆಂಡ್ಸ್, ಆರಾಮದಿರಿ? ಹೆಂಗದಿರಿ? ಸೊ ಇವತ್ತು ಒಂದು ಫಂಕ್ಷನ್ ಐತಿ, ಆ ಫಂಕ್ಷನಿಗೆ ರೆಡಿ ಆಗತ್ತೀನಿ. ಏನು ಬರೀ ಫಂಕ್ಷನಿಗೆ ಹೋಗಿ ರನ್ನಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಈಗಂತೂ ಫಂಕ್ಷನ್ಗೆ ಟೈಮ್ ಚಲೋ ಮುಗಿಸ್ತದವ ನೋಡ್ರಿ. ನಮ್ಗೆ ಇವಾಗ ಫಂಕ್ಷನಿಗೆ ಹೋಗೋಣ ಅಂತಂದ್ರೆ ಝೊಮ್ಯಾಟೊ ಓಪನ್ ಮಾಡಿ ಅದು ಬೇಕು ಇದು ಬೇಕು ಅಟ್ಟಾಕತ್ತಾನ. ಸೊ ಹೆಂಗೆ ರೆಡಿ ಆಗ್ತೀನಿ, ರೆಡಿ ಆದಮೇಲೆ ಫಂಕ್ಷನಿಗೆ ಹೋಗುವಾಗ ಮತ್ತೆ ನಿನ್ನ ಜೊತೆ ಸಿಗ್ತೀನಿ ಅಂತ. ಓಕೆ, ವೇಟ್ ಫಾರ್ ದಟ್. ಸೊ ಈ ಸೀರೆ ಉಟ್ಕೋಬೇಕಂತ ಮಾಡೀನಿ, ಬಟ್ ಉಟ್ಟೇನಿದ್ನ ಆಲ್ರೆಡಿ. ಉಟ್ವಿ ಅಂದ್ರೆ ಮುಗಿತದ, ಹಳೇದದ ಸೀರೆ, ಉಡುವಂಗಿಲ್ಲ ಅದನ್ನು ಯಾವ ಫಂಕ್ಷನಿಗೂ. ಸೊ ಅದಕ್ಕೆ ಯಾವ ಫಂಕ್ಷನಿಗಂದಿಲ್ಲ, ಎಲ್ಲೇ ಇರೋದಿಲ್ಲಲ್ಲ ಉಟ್ಟಿರೋದಿಲ್ಲಲ್ಲ ಅಲ್ಲಿ ಉಡೋದನ್ನ. ಸೊ ಇಲ್ಲಂತೂ ಉಟ್ಟೆನಿಗೆ ಉಡಂಗಿಲ್ರಿ ಅದನ್ನ. ಇಲ್ಲಿ ನೋಡ್ರಿ ಇದನ್ನು ಉಟ್ಕೋಬೇಕಂತ ಮಾಡೀನಿ, ಬಟ್ ಇದ್ರದ್ದು ಬ್ಲೌಸ್ ಸ್ಟಿಚ್ ಆಗಿಲ್ಲ. ಇದು ಮ್ಯಾಚ್ ಆಗ್ತೈತಿ ಅಂತ ಅನಿಸ್ತು ನನಗೆ, ಬಟ್ ಇಲ್ಲಿ ನೋಡ್ರಿ ಇದು ಡಾರ್ಕ್ ಐತಿ, ಇದು ಲೈಟ್ ಐತಿ ಅಲ್ಲ, ನಿಮಗೂ ಅನ್ಸಾಕತ್ತಿಲ್ರಿ? ಸೊ ಬೇಡ ಅನ್ಕೊಂಡು ಹೊಸದಿತ್ತು, ಇದನ್ನ ಉಟ್ಕೊಂಡ್ರೆ ಚಲೋ ಆಗ್ತೈತಿ. ಇದನ್ನ ಉಟ್ತೀನಿ. ಈ ಸೀರೆ ಕಾಸ್ಟ್ ಎಷ್ಟೈತೆ ಅಂತ ನಮ್ಗೆ ಹೇಳ್ಬೇಕಾ? ನೀವು ಕಮೆಂಟ್ ಮಾಡಿರಿ. ಇನ್ನು ಇದು ನೋಡ್ರಿ ಮಸ್ತ್ ಐತಿ ಅಂತ. ಇದನ್ನು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಎಲ್ಲೇ ಅಂತಂದ್ರೆ ಸೌದತ್ತಿ ಒಳಗೆ ಪಾಂಡ್ರಂಗಿ ಕಡೆ. ಇದ್ರದ್ದು ಕಾಸ್ಟ್ ಎಷ್ಟೈತಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹೋಮ ಇಪ್ಪ ಯಾಕೆ ಇರ್ತಂದಿದ್ದೀನಿ, ಹೋಗಿ ಅಲ್ಲಿಡೋಗೋದನ್ನ ಹೋಗಿ ಅಲ್ಲದ ಬವಾ ಓಡಿಸೋದದೆ. ಏ ಚಿ 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 ಛೇ ಮಾರಯ್ಯ. ಸೊ ನಮ್ಮ ಧ್ರುವ ನೋಡ್ರಿ ಸ್ವಚ್ಛ ಮನೆ ಸ್ವಚ್ಛ ಮಾಡೋದಂತ್ರಿ ಅದು. ಸೊ ಇದನ್ನ ಉಟ್ಕೊಂಡ್ಬಿಡ್ಬೇಕಂತ ಮಾಡೀನಿ. ನೋಡ್ರಿ ಹೆಂಗೈತಿ ಸಾರಿ, ಮನೆ ಸ್ವಚ್ಛಪ್ಪ. ಇದ್ರದ್ದು ಪಲ್ಲು ತೋರಿಸ್ತೀನಿ. ಹಾಂ ಹಿಂಗೈತಿ ಪಿಂಕ್ ಐತಿ. ಗ್ರೀನ್ ಸಾರಿ ಅಂತೂ ಹೆಣ್ಮಕ್ಳ ಕಡೆ ಭಾಳ ಇರ್ತಾವ, ಅದೇನೋ ಕಲೆಕ್ಷನ್ ಕೂಡೇ ಬಿಟ್ಟಿರ್ತೈತಿ ಯೂಶಲಿ ಪೂಜಾಕ್ಕೆ ಅದಕ್ಕೆ ಇದಕ್ಕೆ ಅಂಥೇಳಿ. ಸೊ ಆದರೂ ಇದು ನಂಗೆ ಭಾಳ ಲೈಕ್ ಆತಿ ಕಾಂಬಿನೇಷನ್, ಅದಕ್ಕೆ ತೊಗೊಂಡಿದ್ದೆ. ಸೊ ಇದನ್ನ ಉಟ್ಕೋತೀನಿ ಇವತ್ತು. ಇರಲಿ ಆಯ್ತು, ಹಿಂಗೆ ಕಾಣತ್ತೈತ್ರಿ ನೋಡ್ರಿ. ಸಾರಿ ಹಿಂಗೆ ಕಾಣತ್ತೈತೆ. ಬ್ಯಾಂಗಲ್ಸ್ ಅಂತೂ ಪರ್ಫೆಕ್ಟ್ ಮ್ಯಾಚ್ ಆಗ್ತಾವೆ ಇದಕ್ಕೆ. ಆ್ಯಕ್ಚುಲಿ ಈ ಸಾರಿ ತಲೆಗೆ ಇಟ್ಕೊಂಡೆ ನಾ ಈ ಬ್ಯಾಂಗಲ್ಸ್ ತೊಗೊಂಡಿದ್ದೈತಿ, ಅದಕ್ಕೆ ಅದು ಪರ್ಫೆಕ್ಟ್ ಆಗಿದಾವೆ. ಬಂಡಿ ಸಾರಿಗೆ ಮ್ಯಾಚ್ ಆಗ್ತಿಲ್ಲ. ಇದು ಕೂಡ ಬ್ಲೌಸ್ ವರ್ಕ್ ಮಾಡ್ಸೀನಿ ನಾನು. ಮಣ್ಣಿರಂದ್ರೂ ಹೇಳಿದ್ರಿ ನೀವು ಅಷ್ಟೇನು ಮ್ಯಾಚ್ ಆಗಿಲ್ಲ ಅಂತೇಳಿ, ನನಗೂ ಗೊತ್ತಿತ್ತು ಡೆಫಿನೆಟ್ಲಿ ಮ್ಯಾಚ್ ಆಗಿಲ್ಲ ಅದು. ಅಂದ್ರೆ ಓಕೆ ಐತಿ, ಅಷ್ಟು ಪರ್ಫೆಕ್ಟ್ ಮ್ಯಾಚ್ ಆಗಿಲ್ಲ. ಬಟ್ ಇದು ಹಂಗಿಲ್ಲ, ಇದು ಎಲ್ಲ ಪೌಡರ್ ಕೊಟ್ಟಾನ ನಾವು ವರ್ಕ್ ಮಾಡಿಸಿದ್ದು ಕೂಡ ನಂಗೆ ಪರ್ಫೆಕ್ಟಾಗಿ ಇದಾಗಿತ್ತು. ಟೈಮ್ ತೊಗೊಂಡಿನ ಇದಕ್ಕೆ ಹೆಂಗೆ ವರ್ಕ್ ಮಾಡಿಸ್ಬೇಕಂತೇಳಿ, ಬಟ್ ಅದಕ್ಕೆ ಮಾತ್ರ ಟೈಮ್ ಸಿಕ್ಕಿರಲಿಲ್ಲ ನನಗೆ. ನೋಡ್ರಿ ಹೆಂಗೈತೆ ನಮ್ಗೆ ಒಂದ್ಸಾರಿ. ನಾನಂತೂ ನೋಡ್ರಿ ಭಾಳ ಏನು ರೆಡಿ ಆಗಿಲ್ಲ, ನಾರ್ಮಲ್ ಆಗಿ ನೀವು ಗೊತ್ತಾಗೈತಿ ಇಷ್ಟ ರೆಡಿ ಆಗ್ತೇನೆ ಅಂತೇಳಿ. ಹೆಂಗೆ ಕಾಣತ್ತೈತೆ ಸೀರೆ ಅನ್ನೋದು ಡೆಫಿನೆಟ್ಲಿ ಕಮೆಂಟ್ ಮಾಡಿರಿ. ಇನ್ನು ಫಂಕ್ಷನಿಗೆ ಹೋಗೋನು, ಫಂಕ್ಷನಾಗ ಏನೇನು ಐತಿ, ಆ್ಯಕ್ಚುಲಿ ಯಾವ ಫಂಕ್ಷನ್ನು ಏನು ಅಂತ ನಾನು ಹೋಗಿ ಬಂದ್ಮೇಲೆ ಹೇಳ್ತೇನೆ ಅಂತ. ಸ್ವಲ್ಪ ಬ್ಯುಸಿ ಇದ್ದೀನಿ, ಲೇಟ್ ಆಗಿದೆ. ಸೊ ಲೇಟ್ ಆಗೈತೆ ರೀ, ನಾನು ರೆಡಿ ಆದೆ. ನಂಗೆ ಕಾಲ್ ಬಂದಿತ್ತು, ಮಾತಾಡ್ಕೊತಾನೆ ಬಡ ಬಾಗ್ಲ ಅದು ಹಾಕ್ಕೊಂಡೆ. ಸಿಂಚೋರ್ ಮಮ್ಮಿ ನಾ ಹೊಂಟಿದ್ದೆ, ಸಿಂಚೋರ್ ಮಮ್ಮಿ ವಾಪಸ್ ಸ್ಕೂಲಿಗೆ ಹೋಗಬೇಕಾಗಿತ್ತು, ಹೀಗಾಗಿ ನಾನು ಪಟ ರೆಡಿ ಆದೆ. ಸೊ ಅವತ್ತು ನೋಡ್ರಿ ನನಗಿಂತ ಮೊದಲು ರೆಡಿಯಾಗಿ ನಿಂತಾನೆ ಬಂದು. ಅದಕ್ಕೆ ಮಧ್ಯಾಹ್ನಕಾರ ಹೇಳಿಬಾರಪ್ಪ ಅಂತ ಹೇಳಿದ್ ನೀವು ಭುವನಾಗ. ನಮ್ಮ ಮನೆ ಅಂತೂ ನಾವು ಹೊಂಟಿದ್ದು ಆ್ಯಕ್ಚುಲಿ ಎಲ್ಲಿಗಂತ ಹೇಳೇ ಇಲ್ಲ ನಿಮ್ಗೆ. ನಾವು ಎಲ್ಲಿಗೆ ಹೊಂಟಿದ್ವಿ ಅಂತಂತಂದ್ರೆ ಒಂದು ಶಾವ್ಗೆ ಉಣ್ಣೋದು ಕಾರ್ಯಕ್ರಮ ಬಂದಿತ್ತು. ಶಾವ್ಗೆ ಉಣ್ಣೋದು ಅಂತಂದ್ರೆ ಹುಡುಗಿ ಮದುವೆ ಫಿಕ್ಸ್ ಆತಂತಂದ್ರೆ ಯಾದಿ ಬರೀತಾರೆ ನಮ್ಮ ಕಡೆ. ಯಾದಿ ಬರೆಯುವಾಗ ಶಾವ್ಗೆ ಉಣಿಸ್ತಾರೆ ಬೇಗರಿಗೆ. ಇವರು ಮನೆ ಓಪನಿಂಗ್ನು ರೀಸೆಂಟ್ಲಿನ ಆಗಿತ್ತು, ಹೀಗಾಗಿ ಬಟ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ರು. ಯಾಕೆ ಅಂತಂದ್ರೆ ಇವೆಲ್ಲ ಫಂಕ್ಷನ್ ಅದಾವ ಅಂಥೇಳಿ, ಮತ್ತು ಮದುವೆನೂ ಐತಂತ ಇನ್ನೊಂದು ತಿಂಗಳದಾಗ ಮೂರು ಫಂಕ್ಷನ್ ಸಪ್ರೇಟಾಗಿ ಮಾಡೋದೇನಂತೇಳಿ ಅದನ್ನು ಸಿಂಪಲ್ಲಾಗಿ ಮಾಡ್ಕೊಂಡು ಇದನ್ನು ದೊಡ್ಡದಾಗಿ ಮಾಡ್ಕೊಂಡಿದ್ರು. ಮನೆ ಮಾತ್ರ ಮಸ್ತಾಗೈತೆ ರೀ, ಮನೆಯೂ ನೋಡಿದ್ವಿ ನಾವು, ಭಾಳ ಖುಷಿ ಅನ್ನಿಸ್ತು ನಮ್ಗೆ. ಅಡಿಗೆ ಅಂತೂ ಏನು ಹೇಳಕ್ಕೆ ಬರ್ದಂಗೆ ಆಗಿತ್ತು ಬಿಡ್ರಿ. ಉಪ್ಪಿನಕಾಯಿ, ಶೇಂಗಾ ಚಟ್ನಿ, ಕೋಸಂಬರಿ ಅಂತೂ ಮಸ್ತಿತ್ತು. ಕಾರ್ನದ ಕೋಸಂಬರಿ ಮಾಡಿದರು, ಮತ್ತು ಕಾಳು ಪಲ್ಯ, ಪನ್ನೀರ್ ಬಾಜಿದೊಂದು ಮಾಡಿದರು, ಮತ್ತು ಚಪಾತಿ 2 ಥರ ಇದ್ದು. ಇದು ಚಪಾತಿ, ಕರದ ರೊಟ್ಟಿ ಭಾಳ ಚಲೋ ಆಗಿತ್ತು ರೀ. ಇನ್ನು ಕರದ ರೊಟ್ಟಿನೂ ಟೇಸ್ಟಿಯಾಗಿದ್ದು ರೀ. ಮತ್ತು ಸ್ಪೆಷಲ್ ಸ್ವೀಟ್ ಏನಪ್ಪ ಅಂತಂತಂದ್ರೆ ರಸ್ಮಲಾಯಿ ಇತ್ತು ರೀ. ಶಾವ್ಗೆ ಉಣ್ಣೋ ಕಾರ್ಯಕ್ರಮ ಅಂದ್ರೆ ಶಾವ್ಗೆ ಅಂತೂ ಇರಬೇಕಲ್ರಿ. ಶಾವ್ಗೆ ಇತ್ತು, ಅದ್ರ ಜೊತೆಗನ್ನ ರಸ್ಮಲಾಯಿನೂ ಮಾಡಿದರು. ಭಾರಿ ಆಗೈತ್ರಿಪ್ಪ ಅಡಿಗೆ. ಬಜ್ಜಿ ಗಿಜಿ ಏನು ರೀ, ನನ್ನ ಮಗ ಅಂತೂ ಯಾವ ತಿಂತಿ ಅಂತಂತಂದ್ರೆ ರಸ್ಮಲಾಯಿ ಅಂತ ಹೇಳಿದೆ. ಆಮೇಲೆ ಕುಕ್ಮ ಅದು ತೊಗೊಂಡು ಬಂದ್ವಿ. ನನಗಂತೂ ಒಳಗೆ ಹೋಗಕ್ಕೆ ಮನಸ್ಸಿರಲಿಲ್ಲ, ಹೊರಗೆ ಒಂದು ಸ್ವಲ್ಪ ಕುಂತ ರೆಸ್ಟ್ ತೊಗೊಂಡೆ. ಯಪ್ಪ ಏನು ಬಿಸಿಲು ಐತ್ರಿಪ್ಪ, ಸಾಕ ಹೋಗೈತಿ ಬಿಸಿಲು ಅಂತಂದ್ರೆ. ನಮ್ಮ ಮನೆ ನೋಡ್ರಿ, ಈಗ ಬಂದೆ ನಾನು, ಸಾಕ
ಸಾಕಾತ್ ನನಗೆ ಇಷ್ಟು ಹರುತ್ತ ನಮ್ಮ ಧ್ರುವ. ಮಸ್ತಾಗಿತ್ತ ಫಂಕ್ಷನ್. ಮನಿ ಅಂತರೂ ಭಾಳ ಲೈಕ್ ಆತ್ ನಂಗೆ. ಸೊ ಮಸ್ತಾಗೈತ್ರಿ ಮನಿ, ಭಾರಿ ಇತ್ತ ಮನೆ. ಇಷ್ಟು ಮನೆಗಳೊಳಗೆ ಈ ಮನೆ ಮಾತ್ರ ನಂಗೆ ಭಾಳ ಲೈಕ್ ಆಯ್ತು. ಮತ್ತು ಏನೋ ಏನಂದ್ರೆ ಅಡುಗೆನೂ ಭಾಳ ಸೂಪರ್ ಆಗಿದೆ, ಚಲೋ ಆಗಿತ್ತು. ಏನೇನು ಮಾಡ್ತಿದ್ರು ಅಂತ ನಾನು ಲಾಗ್ ಒಳಗೆ ನಿಮ್ಗೆ ಇದನ್ನು ಮಾಡಿದೆ, ವಿಡಿಯೋದಾಗಂತೂ ನಾನು ಏನು ಮಾಡೀನಿ ಅಂತಂದ್ರೆ ಅಪ್ಲೋಡ್ ಮಾಡೀನಿ, ಒಂದ್ಸರಿ ನೋಡಿರಿ. ಹೊಸ ನಿಮಗೆ ಯಾವ ಡಿಶ್ ಅದ್ರ ಲೈಕ್ ಆಯ್ತು ಅಂತ ನನಗೆ ಹೇಳ್ರಿ. ನನಗೆ ಸ್ವೀಟ್ ರಸ್ಮಲಾಯಿ ಮಾಡಿದ್ರು ಅದು ಲೈಕ್ ಆಗೈತಿ, ಪ್ಲಸ್ ಕೋಸಂಬರಿ ಭಾರಿ ಟೇಸ್ಟಿ ಆಗಿತ್ತು. ನಾನು ಆ್ಯಕ್ಚುಲಿ ಎಷ್ಟು ವರ್ಷದಿಂದ ತಿಂದಿದ್ದೆ ಅಂದ್ರೆ ಒಂದು 6-7 ವರ್ಷದ ತಿಂದಿದ್ದೆ ನೋಡಿರಿ ಆ ಕೋಸಂಬರಿ. ಅಂದರೆ ಅದೇ ಟೇಸ್ಟಿಂದ ಭಾಳ ಚಲೋ ಅನಿಸ್ತು. ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳ್ತೀನಿ. ಬಿಸಿಲಂತೂ ಭಾಳ ಇದೆ. ನಾನು ಕೂಲ್ ಡ್ರಿಂಕ್ಸೇ ಮಾಡೋದು, ಕೂಲ್ ಡ್ರಿಂಕ್ಸ್ ಅಂತಿದ್ವಿ, ಜ್ಯೂಸ್ ಮಾಡ್ಬೇಕಂತ ಮಾಡಿದ್ದೆ ವಾಟರ್ ಮೆಲನ್ ಅದ. ಇವು ಕೇಳವಲ್ಲ ನಮ್ದು ಇವಾಗ. ಎಂಥ ಜ್ಯೂಸ್ ಬೇಕಾ? ಇದು ಹಂಗೆ ಜ್ಯೂಸ್ ಬೇಕಾ? ಇದು ರೋಬ್ಜಾ ತರ್ಸೀನಿ ರೀ ನಾನು. ರೋಬ್ಜಾ ಯಾಕೆ ತರ್ಸೀನಿ ಅಂತಂದ್ರೆ ಒಂದು ಕಲ್ಲಂಗಡಿ ಹಣ್ಣಿಂದ ಏನಂತಂದ್ರೆ ಶರ್ಬತ್, ಅದನ್ನು ಏನಂತಾರ ಅಂತ ಗೊತ್ತಿಲ್ಲ, ಅದಕ್ಕೆ ಸ್ವೀಟಿಗೆ ಹಾಲೊಳಗೆ ಮಾಡ್ತಾರೆ ಅದನ್ನು ಮಾಡ್ಬೇಕಂತೇಳಿ ತರ್ಸೀನಿ. ನಮ್ಮ ಧ್ರುವಾಗ ಒಂದು ಸ್ವಲ್ಪ ತಡ್ಕೊಳಕ್ಕೆ ಆಗಲ್ಲ, ಇದು ಹಂಗೆ ಬೇಕಂತ. ಇದು ಹಂಗೆ ಬೇಕೋದಿಲ್ಲ ನೋಡ. ಈಗ ಸ್ವಲ್ಪ ಹಂಗೆ ಹಾಕ್ಕೊಡ್ತೇನೆ ಎಲ್ಲರಿಗೂ. ನಾವು ಸಣ್ಣವ್ರಿದ್ದಾಗ ಇದ್ರದ್ದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ನಮ್ಗೆ. ಈಗ ಒಂದು ಸ್ವಲ್ಪ ಅವ್ನಿಗೆ ಏನು ಮಾಡ್ತೇನೆ ಅಂದ್ರೆ ಇಷ್ಟ ಹಾಕಿ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಡ್ತಾನೆ, ರಸ್ನ ಟೈಪ್ ಕುಡಿತಾನೆ. ಜ್ಯೂಸ್ ಹೋಗಿ ಹಂಗೆ ಜ್ಯೂಸ್ ಹೋಗಿ ಕುಡಿಯೋ ಹಂಗೆ ಜ್ಯೂಸ್ ಹೋಗಿ ಹೋಗಿ ಹೋಗಿ. ಲಾಸ್ಟ್ ಇದಷ್ಟ ಚಲೋ ಇಲ್ಲ. ಎಲ್ಲಿ ಮಾತು ಕೇಳ್ತಾ ನೀವು? ಇಲ್ಲಿ ಕುಡಿ, ಇಲ್ಲಿ ಕುಡೀರಿ ಸರ, ಕುಡೀರಿ ಸರ, ಧ್ರುವಿ ಸರ ಕುಡೀರಿ ಸರ. ಇಂಥ ಕಾಮಿಡಿಗಳು ನಮ್ಮ ಮನ್ಯಾಗ ದಿನಕ್ಕೆ 100 ಆಗ್ತಿರ್ತಾವ ನೋಡ್ರಿ. ಮಾತು ಕೇಳಂಗಿಲ್ಲ, ಇಂಥದ್ದು ಮಾಡ್ತಿರ್ತಾನೆ. ಈಗ ಏನು ಬೇಕು? ವಾಟರ್ ಮೆಲನ್ ಜ್ಯೂಸ್ ಬೇಕಾ ಮಾಡ? ಬೇಕಲ್ಲ, ಸ್ವಲ್ಪ ವೆಯ್ಟ್ ಮಾಡ್ತಿ. ಹೋಗಿ ಹೊರಗೆ ಆರಾಮ್ ಕುಂದ್ರು, ಜ್ಯೂಸ್ ಮಾಡ್ತಿರ್ತಾನೆ. ಏನು ಏನು ಅಂಬ ಅಂಬ ಅಲ್ಲ ಬ್ಯಾಗ್ನಾಗ ಇತ್ತು. ಇನ್ನು ಆಗಲೇ ನಾನು ಮಾಡಬೇಕಾಗಿತ್ತು, ಹೇಳ್ತೇನೆ ಬಂದಿದ್ದೆ ರೆಡಿ. ಆಮೇಲೆ ಫಂಕ್ಷನಿಗೆ ಹೋಗೋದು ಬಂತ, ಅದಕ್ಕೆ ರೆಡಿ ಆಗಿನ ತೋರಿಸ್ತಾನೆ ನೋಡಿರಿ. ನಿಮ್ಮ ಕಡೆ ನಿಮಿಯನ್ನು ಉಳಿದಿತ್ತು ಅಂತಂದ್ರೆ ಅದ್ರ ಬದಲಿ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇದು ಸ್ಪೆಷಲ್ ಅಂದರೆ ಸ್ಪೆಷಲ್ಲ. ಇದು ಮಟರ್ ಒಂದು ಸ್ವಲ್ಪ ಸಣ್ಣಗೆ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಹೆಚ್ಚಿನಿ, ಒಂದು ಸ್ವಲ್ಪ ಅವಲಕ್ಕಿನ ಏನು ಮಾಡಬೇಕು ಅಂದರೆ ನೆನೆಸ್ಕೊರಿ. ಭಾಳ ಏನು ಬೇಕಾಗೋದಿಲ್ಲ ರೀ ಇದಕ್ಕೆ, ಇಷ್ಟ ಸಾಕು ನಮ್ಗೆ. ಇಷ್ಟ ಅನ್ನ ಇಷ್ಟೇ ಅವಲಕ್ಕಿ ರಗಡಾಗ್ತೈತಿ. ಚಂದಾಗಿ 2 ಸಲ ತೊಳೆದು ಹಂಗಿತ್ತು. ಬೇಕು ಇನ್ನೊಮ್ಮೆ ಜ್ಯೂಸ ನೋಡ್ಲ. ಮತ್ತು ಅದು ಹೆಂಗೈತಂದ್ರೆ ಒಂದು ಸ್ವಲ್ಪ ಸ್ಟ್ರಾಬೆರಿ ಔಷಧದ ಫ್ಲೇವರ್ ಐತಿ, ಅದಕ್ಕೆ ಒಳ್ಳೆನಂತ. ಹೋಗಿ ತಗೊಂಡು ಇದಕ್ಕೆ ಏನಂತಾರ ಹೋಗಿ ತಗೊಂಡು. ಹಾಂ, ಮೊಬೈಲ್ ಡೆಮೆಲ್ ಅಂತ. ಸೊ ಇವಾಗ ನೆನ್ತಾವ್ರಿ, ಇನ್ನೂ ನೆನಿಬೇಕಾ? ಸ್ವಲ್ಪ ಅಲ್ಲಿ ತನಕ ಸಣ್ಣ ಉಳ್ಳಾಗಡ್ಡಿ ಹಚ್ಕೊಳ್ಳೋದು, ಬಂದ್ ಮಾಡಿ ಹಚ್ಕೊಳ್ಳೋದು. ಇದನ್ನು ನಾನು ಏನಂತಂದ್ರೆ ಚಾಪರ್ ಒಳಗೆ ಹಾಕ್ಬೋದಾಗಿದ್ರಿ. ನನ್ನ ಧ್ರುವನ್ ಸಲುವಾಗಿ ಅದ್ರಾಗ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೆ ಆಗಲೇ, ಹಿಂಗಾಗಿ ಸ್ವಲ್ಪ ತೆಳ್ಳಗೆ ಅಂದರೆ ಸಣ್ಣ ಹೆಚ್ಕೊಂಡ್ಬಿಡೋದು. ನಾನು ಸೀರೆ ಚೇಂಜ್ ಮಾಡಬೇಕಾಗಿತ್ತು, ಬಟ್ ನಂಗೆ ಸಾರಿ ಮೇಲೆ ಅಡುಗೆ ಮಾಡೋದ್ರೆ ಭಾಳ ಇಷ್ಟ ಆಗ್ತದೆ. ಅದ್ರ ಸಲುವಾಗಿ ಇವಾಗ ನಾ ಕಾಲೇಜಿಗೆ ಹೊಂಟಾಗಲೂ ಕೂಡ ಮಾರ್ನಿಂಗ್ ಸಾರಿ ಊಟ ಅಂದ್ರೆ ಈ ನೈಟ್ ತನಕನೂ ಇರತೈತೆ. ನಂಗೆ ಒಟ್ಟು ಭಾಳ ಕಂಫರ್ಟೇಬಲ್ ಫೀಲ್ ಮಾಡ್ಕೋತೀನಿ ನನ್ನ ಸಾರಿ ಒಳಗೆ. ಸೊ ಸಾಕು, 3 ಅಂದರೆ ರಗಡಾಗ್ತೈತೆ ರೀ. ಅದಕ್ಕೆ ನೋಡ್ರಿ ಇನ್ನೂ ನೆನೆದವು ಅಡ್ಡಿ. ಇದನ್ನು ಏನು ಮಾಡ್ಕೊಂಬಿಡ್ರಿ ಅಂತಂದ್ರೆ ಈ ರೀತಿಯಾಗಿ ಹಿಂಗೆ ಹಾಕೊಂಡ್ಬಿಡ್ತಾರೆ. ನಿಮ್ಮ ಮನೆ ಕಿರಾಣಿ ಏನು ಮಾಡ್ತಾರೆ? ಸೊ ಅವಲಕ್ಕಿ ನೋಡ್ರಿ ಇದ್ರೆ ಸಾಕು. ಇದಕ್ಕೆ ಈ ಅನ್ನ ಹಿಂಗೆ ಹಾಕೋರಿ.
ಚೆಂದಾಗಿ ನಾದ್ಕೊಡಿ. ಇದನ್ನು ನೀವು ಮಿಕ್ಸಿ ಹಾಕ್ಕೊಂಡ್ರೂ ಅಡ್ಡಿಲ್ಲ. ನಿಮ್ಗೆ ಅನ್ನ ಭಾಳ ಉಳಿದಿತ್ತಂತಂದ್ರೆ ಎಷ್ಟು ಚಂದ ಇದಾತು. ಸೊ ಉಳ್ಳಾಗಡ್ಡಿ ನೋಡ್ರಿ, ನೀವು ಭಾಳ ಉಳ್ಳಾಗಡ್ಡಿ ತಿಂತೀರಂದ್ರೆ ಭಾಳ ಹಾಕೋರಿ, ಕಡಿಮೆ ತಿಂತೀರಂದ್ರೆ ಕಡಿಮೆ ಹಾಕೋರಿ. ನಾ ಇವ್ರು ಏನು ಮಾಡಲಿ ಸುಮ್ಮನೆ ವೇಸ್ಟ್ ಅಷ್ಟು ಹಾಕ್ಬಿಡ್ತಾರೆ. ಇದನ್ನು ಮಾಡೋಕ್ಕಂತಲೇ ಚಾಪ್ ಮಾಡ್ಕೊಂಡು ಏನು ಒಂದು ಸಣ್ಣ ಉಳ್ಳಾಗಡ್ಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದು ಮಟರ್ ಐತಲ್ಲ, ಮೆಣಸಿನ್ಕಾಯಿ ಇಷ್ಟ ಸಾಕು. ಅಂದ್ರೆ ನನ್ನ ಮಗ ಅಂದ್ರೂ ಖಾರ ತಿನ್ನಂಗಿಲ್ಲ, ಮತ್ತು ಸಾಸ್ ಜೋಡಿ ಹಚ್ಕೊಟ್ರೆ ಮಸ್ತ್ ಬರುತ್ತೆ ಟೇಸ್ಟ್ ಆಗಿ. ಲೈಟ್ ಬಂದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮ ಕಡೆ ಮತ್ತು ಏನಾರ ಅಂತಂದ್ರೆ ಇದು ಮೆಣಸಿನ ಕಾಳಿಂದ ಏನಾರ ಪೌಡ್ರ್ ಇದ್ದ ಹಾಕೋರಿ, ಚಲೋ ಅನ್ನಿಸ್ತೈತಿ. ಇದೆ ನೋಡಿ, ಈಗ ಹೆಂಗೆ ಹಾಕತೈತೆ ಅಂತಂದ್ರೆ ಭಾಳ ಅನ್ನ ಅಂದರೆ ನಾ ಅನ್ನ ಅವಲಕ್ಕಿ ತೊಗೊಂಡಿದ್ದೆಲ್ಲ ಕಡಿಮೆ ಆಗೈತಿ. ಸೊ ಇದು ಉಳಿದಿದ್ದು ಮಟರ್ನ ಜಾಸ್ತಿ ಆಗೈತಿ. ಮಟರು ಭಾಳ ದೊಡ್ಡ ದೊಡ್ಡದು ಅವಾಗ ಏನು ಮಾಡ್ಕೋದು, ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದು. ಅಂದರೆ ಈಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ರಲ್ಲಿ ಅದ್ರ ನಡು ಸ್ವಲ್ಪ ಬಾಂಡಿಂಗ್ ಬರುತ್ತೆ. ಎಲ್ಲ ಉದುರು ಆಗ್ಬಿಟ್ಟೈತಲ್ಲ ಎಲ್ಲನೂ ನೋಡಿ, ಹಿಂಗೆ ಹಿಂಗೆ ಕುಡ್ಕೋತೈತಿ. ಹಿಂಗೆ ಇಲ್ಲಿಕಂದ್ರೆ ಒಡೆದು ಬಿಡ್ತೈತಿ ನೀವು ಹಾಕಾನ. ಇದನ್ನು ಹಿಂಗೆ ರೌಂಡಿಗೆ ಮಾಡ್ಕೊಂಡು ನೀವು ಈ ರೀತಿಯಾಗಿ ಮಾಡಿದ್ರೆ ಒಂದು ಏನಪ್ಪ ಅಂದ್ರೆ ಶೇಪ್ ಬರ್ತದೆ. ಇಲ್ಲಂತಂದ್ರೆ ಶೇಪ ಬರೋಂಗಿಲ್ಲ, ಒಡೆದು ಬಿಡ್ತದೆ ಅದು. ಸೊ ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋರಿ. ಅನ್ನ ಭಾಳಿದ್ರೆ ಅವಶ್ಯಕತೆ ಬೀಳಲ್ರಿ, ಅನ್ನ ಭಾಳ ಇರಲಿಲ್ಲ ಅಂದ್ರೆ ಅವಶ್ಯಕತೆ ಬೀಳ್ತೈತಿ, ಕಂಪಲ್ಸರಿ ಬೀಳ್ತೈತಿ. ಆದಷ್ಟು ನೀರು ಅವಾಯ್ಡ್ ಮಾಡಿರಿ, ನೀರಿನ ಅವಶ್ಯಕತೆ ಬೀಳಲಾರ್ದಂಗೆ ನೋಡ್ಕೋರಿ. ನಿಮ್ಗೆ ಹಂಗೆ ಅದು ಕೂಡುವಲ್ದು ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಕೆ ಅಡ್ಡಿಲ್ಲ. ಸ್ವಲ್ಪ ಉಪ್ಪು ಟೇಸ್ಟ್ ಮಾಡಿ ನೋಡ್ರಿ. ಹಂಗಿದ್ದಾಗ ಹಾಕೋದು ಸಾಕು. ಇದಕ್ಕೆ ಕಂಪಲ್ಸರಿ ಸಾಸ್ ಬೇಕು. ಇದಕ್ಕೆ ಚಟ್ನಿ ಮಾಡ್ಬೇಕು ನೀವು ಯಾವ್ದಾರ ಒಂದು. ಸ್ವಲ್ಪ ಚಟ್ನಿ ಹೆಂಗಿರ್ಬೇಕಂದ್ರೆ ಚಾಟ್ನಾಗ ಯೂಸ್ ಮಾಡ್ತೀವಲ್ಲ ಆ ಥರ ಚಟ್ನಿ ಬೇಕಿದೆ. ಸೊ ಸಾಕು. ಈಗ ಬಾಂಡಿಂಗು ಬಂದೈತೆ ನೋಡಿರಿ. ಬೇಕಂದ್ರೆ ನೀವು ಇದನ್ನು ಸ್ಟೀಮ್ ಮಾಡ್ಕೊಂಡು ತಿಂದ್ರೂ ಅಡ್ಡಿ ಇಲ್ಲ, ಮಸ್ತ್ ಇರ್ತೈತಿ. ಮಕ್ಕಳಿಗೆ ಕರ್ದಿದ್ದಕ್ಕಿಂತನೂ ಸ್ಟೀಮ್ಡ್ ಫುಡ್ ಇರತ್ತಲ್ಲ ಭಾಳ ಇಷ್ಟ ನೋಡಿರಿ. ಹಿಂಗೆ ಸ್ಟೀಮ್ ಮಾಡಿದ್ರೆ ಅಂದ್ರೆ ಸಾಸ್ ಜೋಡಿ ಹಚ್ಕೊಂಡು ತಿಂದುಬಿಡ್ತಾರೆ. ಸೊ ಎಣ್ಣೆ ಕಾಯಿಸಿದ್ರೆ ಎಣ್ಣೆ ಕಾದ್ಮೇಲೆ ಪಟ ಪಟ ಬಿಟ್ಟು ನೋಡೋದು, ಮಸ್ತ್ ಬರ್ತದೆ. ಈಸಿ ಟಿಶ್ಯೂ ಪೇಪರ್ ಹಾಕೊಂಡು ಇಟ್ಕೊಂಡ್ರಿ ಅಂದ್ರೆ ಎಣ್ಣೆ ಎಲ್ಲ ಹಿರ್ಕೊಂಡ್ಬಿಡ್ಬೇಕಲ್ಲ, ಅದಕ್ಕೆ ಈಗ ರೆಡಿ ಇಟ್ಕೊಂಡಿರ್ತೇನೆ ಯಾವಾಗಲೂ. ನೀವು ನೋಡಿರ್ಬೇಕು ಈಗ ಆಲ್ಮೋಸ್ಟ್ ನಾನು ಡಿಶಸ್ ಮಾಡುವಾಗ ಇನ್ನೊಮ್ಮೆ ಚಂದ ಕಲಿಸ್ಕೊರಿ. ಕಲಿಸ್ಕೊಂಡು ಒಂದಿಷ್ಟು ಜೀರಾ ಹಾಕೋರಿ, ಒಂದಿಷ್ಟು ಕಲೌಂಜಿ ಹಾಕೋರಿ. ಕಲೌಂಜಿ ಅಂದ್ರೆ ಸಬ್ಜಿ ಕಿರಿಂದಿ ಅಂತಾರಲ್ಲ ಅವನ್ನ. ಇದಕ್ಕೆ ಮಾತ್ರ ಟೇಸ್ಟ್ ಭಾಳ ಚಲೋ ಬರ್ತೈತಿ ಬಾಯೊಳಗೆ. ಇನ್ನೊಂದು ನಿಮ್ಗೆ ಏನು ಹೇಳಬೇಕಿತ್ತಂದ್ರೆ, ನಾ ಇಷ್ಟು ದಿನ ಚಿಯಾ ಸೀಡ್ಸ್ ಅಂತಿದ್ನಲ್ಲ, ಇವಕ್ಕೆ ಚಿಯಾ ಸೀಡ್ಸ್ ಅಲ್ಲಂತ್ರಿ ಇವ ನೋಡ್ರಿ. ಇವು ಕಾಮಕಸ್ತೂರಿ ಬೀಜನೇ, ಸಬ್ಜಿಕಿ ಬಿಂದಿ ಅಂತ ಸಬ್ಜಾ ಸೀಡ್ಸ್ ಅಂತಾರೆ ಇವಕ್ಕೆ. ಇವು ಸಬ್ಜಾ ಸೀಡ್ಸ. ಚಿಯಾ ಸೀಡ್ಸ್ ಬೇರೆ ಬರ್ತಾವೆ, ಅವು ಸ್ವಲ್ಪ ಬ್ರೌನಿಷ್ ಕಲರ್ ಇರ್ತಾವಂತ. ಅವು ಆ್ಯಕ್ಚುಲಿ ಇಂಡಿಯಾದಾಗ ಸಿಗಂಗಿಲ್ಲ ಅಂತ. ಸೊ ಎಣ್ಣೆ ಕಾದತಿ ಬರಪ್ಪ. ಈಗ ಇನ್ನೊಮ್ಮೆ ಚಂದ ಕಲಿಸ್ಕೊಂಡು ನೀವು ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ಮಕ್ಕಳಿಗೆ ಇಷ್ಟ ಆಗುವಂಥ ಶೇಪು ನೀವು ಕೊಡ್ಬೋದು. ಮನೆಯೊಳಗೆ ಏನಾರು ಅನುಕೂಲ ಇದ್ರೆ ಹಾರ್ಟ್ ಶೇಪ್ ಹಿಂಗೇನಾದರೂ ಮಾಡ್ಬೋದು. ಈ ರೀತಿಯಾಗಿ ತಟ್ಕೋರಿ. ಹಿಂಗೆ ಈ ರೀತಿಯಾಗಿ ನಿಧಾನ. ಎಣ್ಣೆಂತರೂ ಭಾಳ ಕಾದತ್ ನಮ್ಗೆ. ಸ್ವಲ್ಪ ಸ್ಟಾರ್ಟಿಂಗ್ ಹಾಕಿದಾಗ ಇದನ್ನು ಮಾಡಿರಿ. ಯಾಕಂತಂದ್ರೆ ಏನಾಗ್ತೈತೆ ಅಂತಂದ್ರೆ ಎಣ್ಣೆ ಭಾಳ ಕಾಯ್ತಂದ್ರೆ ಒಮ್ಮೆ ಹೊತ್ತು ಬಿಡ್ತೈತಿ. ಅದಕ್ಕೆ
ಈ ರೀತಿಯಾಗಿ ಎರಡು ಕಡೆ ಅವಲಕ್ಕಿ ಹಾಕಿರ್ತೀರಲ್ಲ ಮಸ್ತ್ ಇದು ಕೊಡ್ತೀವಿ. ಇದಕ್ಕೆ ನೀವು ಬೇಕಂದ್ರೆ ಬಾಂಬೆ ರವೆ ಹಾಕೋಬೋದು, ಸಾಬುದಾನಿ ಹಾಕೋಬೋದು. ಆದರೆ ಸಾಬುದಾನಿ ಭಾಳ ನೆಂದಿರ್ಬೇಕು. ಸೊ ರೆಡಿ ಅದು ನೋಡ್ರಿ, ಮಟರ್ ರೈಸ್ ಅವಲಕ್ಕಿಗೆಲ್ಲ ಕೂಡಿ ಎಂಥ ಮಸ್ತ್ ಪಕೋಡ ಆಗ್ತಾವಂದು. ಭಾಳ ಕ್ರಿಸ್ಪಿ ಇರ್ತಾವೆ, ನಿಜ ಹೇಳ್ಬೇಕಂದ್ರೆ ಭಾಳ ಟೇಸ್ಟಿ ಇರ್ತಾವೆ. ನೀವು ಮತ್ತೇನಾದರೂ ಬೇರೆ ಇದಕ್ಕೆ ಕೂಡಿಸ್ಕೋಬಹುದು. ಸೊ ಇನ್ನು ಭಾಳ ಬಿಸಿಲು ಐತಲ್ಲ, ಬಿಸಿಲಿಗೆ ತಂಪಾಗಿ ಏನಾರ ಕುಡಿಬೇಕು. ಮಕ್ಕಳು ಕೇಳ್ತಿರ್ತಾವೆ ಮ್ಯಾಂಗೋ ಜ್ಯೂಸ್ ಕೊಡಿಸ, ಅದನ್ನು ಕೊಡ್ಸೋಣ. ಅವಾಗ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಮಸ್ತ್ ಇರುತ್ತೆ. ಏನೇನು ಬೇಕು ಅಂದ್ರೆ ಪುದೀನ ಬೇಕಾ, ಕಲ್ಲಂಗಡಿ ಬೇಕಾ, ಉಪ್ಪದು ಬೇಕ್ರಿ, ಸ್ವಲ್ಪ ಏನಂದ್ರೆ ಇವು ಸಬ್ಜಾ ಸೀಡ್ಸ್ ಬೇಕಾ. ಇವ್ನ ಏನು ರೀ ಒಂದು 5 ನಿಮಿಷ ಆ್ಯಕ್ಚುಲಿ ಓವರ್ ನೈಟ್ ಸೋಕ್ ಆಗ್ಬೇಕು ರೀ. ಈಗ ನೀವು ಹಿಂಗೆ ನೀವು ಬರೀ ಅವನಷ್ಟೇ ಕನ್ಸ್ಯೂಮ್ ಮಾಡಕತ್ತೀರಿ ಅಂತಂದ್ರೆ ಆದರೆ ಓಕೆ. ಈಗ ಏನಾರು ನಾವು ಇದ್ರೊಳಗೆ ಯೂಸ್ ಮಾಡಕತ್ತೀವಿ ಅಂದಾಗ ಅಡುಗೆ ಒಳಗೆ ನೀವು ಒಂದು 10 ಮಿನಿಟ್ಸ್ ಬಿಡ್ರಿ, ಉಬ್ಕೊಂಡ್ಬಿಡ್ತಾವೆ ನೀರೊಳಗೆ, ಭಾಳ ಹಿಡಿಯಂಗಿಲ್ಲ. ನಾವು ಇಷ್ಟೆಲ್ಲ ರೆಡಿ ಮಾಡ್ಬಾರ್ದು ಅಂತಂದ್ರೆ ಅವು ಸಾಕಾಗ್ತದೆ, ರಗಡಾಗ್ತದೆ ಅದಕ್ಕೆ. ಸೊ ಅದನ್ನೊಂದು ಕಡೆ ಹಾಕಿ ಇಟ್ಟೀನಿ. ಇನ್ನು ಕಲ್ಲಂಗಡಿನ ಹೆಚ್ಕೊಳ್ಳೋನು, ಹೆಚ್ಕೊಂಡ್ಮೇಲೆ ಪುದೀನ ಹಾಕ್ಕೊಂಡು ಇದ್ರಂತೂ ಕೆಲಸ ಆಗುತ್ತೆ. ಸೊ ಕಲ್ಲಂಗಡಿ ಅಷ್ಟೇನ ಟೇಸ್ಟ್ ಎಲ್ಲನೂ ಮಿಕ್ಸಿ ಹಾಕೋರಿ. ಸ್ವಲ್ಪ ಬೀಜ ಇದ್ರೆ ತೆಗೆದು ಬಿಡ್ರಿ, ಬೆಸ್ಟ್ ಅದ. ಬೀಜ ಇತ್ತು ಅಂದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತೈತಿ, ಇಲ್ಲ ಮತ್ತೆ ನೀವು ಸ್ಟ್ರೈನರಿಗೆ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗ್ತೈತಿ. ಅದಕ್ಕೆ ಈ ರೀತಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತಗೋರಿ. ಇದು ಅಂತೂ ಕಲ್ಲಂಗಡಿ ಅಂತೂ ಭಾಳ ಅಪ್ಸೆಟ್ ಮಾಡೈತಿ. ಈಗ ಏನು ಮಾಡೋಕ್ಕಾಗಂಗಿಲ್ಲ. ಈಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಅಷ್ಟೇ. ನೀವು ಆಮೇಲೆ ಕ್ಲೀನ್ ಮಾಡ್ಕೊಳಕ್ಕೆ ಹೋದ್ರಿ ಅಂದ್ರೆ ಸುಮ್ಮನೆ ಭಾಳ ಟೈಮ್ ಹಿಡಿತೈತಿ. ನಂಗೆ ಒಮ್ಮೆ ಹಂಗೆ ಆಗಿ ಅನುಭವ ಆಗೈತದ ನನಗೆ. ಹಾಗೆ ಸುಮ್ಮನೆ ಬೀಜ ಸಮೇತ ಹಾಕಿಬಿಟ್ಟಿದ್ದೆ, ಎಷ್ಟೊತ್ತನ ಹಿಡಿತೈತೆ. ನಮ್ಮ ಅಮ್ಮಾರಿಗೆ ಜ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ದೆ, ಜ್ಯೂಸ್ ರೆಡಿನೇ ಆಗಲಿಲ್ಲ. ಒಂದೇ ಒಂದು ಗ್ಲಾಸ್ ಆಗಿತ್ತು ಒಂದು ಕಲ್ಲಂಗಡಿ ಹಣ್ಣು ಒಳಗಿಂದ. ಯಾಕಂದ್ರೆ ಅದೆಲ್ಲ ನಂಗೆ ಸೋಸಾಕ ಪೇಷನ್ಸ್ ಹೋಗ್ಬಿಡುತ್ತೆ, ತೆಗೆದು ಹೋಗ್ಬಿಟ್ಟ ಬೇಡ ತೆಗಿ ಅಂತ ಹೇಳಿ. ಅದಕ್ಕೆ ಕ್ಲೀನ್ ಮಾಡೇ ಹಾಕ್ಬಿಡೋದು. ಅದ್ರಾಗ ಈ ಹಣ್ಣೊಳಗೆ ಬೀಜ ಕಡಿಮೆ ಇರ್ತಾವ್ರಿ. ಅದು ಇನ್ನೊಂದು ಹಣ್ಣು ಬರುತ್ತಲ್ಲ ಅದ್ರಾಗ ಬೀಜ ಭಾಳ ಇರ್ತಾವೆ. ಪುದೀನ ಬೇಕ್ರಿ, ಫ್ರೆಶ್ ಪುದೀನ ತರಿಸಿದ್ದೇನೆ ಇವತ್ತು. ಇದಕ್ಕೆ ಮಾಡ್ಬೇಕಂತ ಹೇಳಿನ ಇದನ್ನು ಸ್ವಲ್ಪ ತೊಳ್ಕೊಂಡು ಇಟ್ಕೊತೀನಿ. ನೆಕ್ಸ್ಟ್ ಇದಕ್ಕೆ छोटा नींबू. ಇದು ಯಾಕೆ छोಟ ಐತಿ ಗೊತ್ತ್ರಿ? ಹೊಲ್ದಾಗ ಮಾರ್ಕೆಟ್ನಾಗ ಅಲ್ಲದ ಎಲ್ಲ ತೊಳ್ಕೊಂಡ ಈ ರೀತಿಯಾಗಿ ಸೋಸ್ಕೊಂಡ್ರೆ ಚಲೋ ರೀ. ಯಾಕಂದ್ರೆ ಎಳೆದಿರಲಿಲ್ಲ ಅಂದ್ರೆ ಅದು ಮಿಕ್ಸಿ ಆಗಂಗಿಲ್ಲ. ಅದ್ರ ಸಲುವಾಗಿ ಹಣ್ಣು ಭಾಳ ಸ್ಮೂತ್ ಇರ್ತೈತಿ. ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊಳ್ಳುವಾಗ ನಿಮ್ಗೆ ಸಮಸ್ಯೆ ಕ್ರಿಯೇಟ್ ಆಗ್ತೈತಿ ಡೆಫಿನೆಟ್ಲಿ. ಯಾಕಂದ್ರೆ ರಫ್ ಇರ್ತೈತಿ ಇದು. ಮತ್ತು ಸ್ವಲ್ಪ ಚಾಟ್ ಮಸಾಲ ಇದ್ರೆ ಚಲೋ, ಮಸ್ತ್ ಅನಿಸುತ್ತೆ ಚಾಟ್ ಮಸಾಲ. ನೀವು ಮತ್ತೆ ಬೇಕಂದ್ರೆ ಹಾಕೊಳ್ಳಿ, ಒಮ್ಮೆಗೆ ಹಾಕೊಂಡು ಮತ್ತೊಂದು ಹಾಕೊಳ್ಳಿ. ಕೈ ಹೆಸ್ತು ನೋಡ್ರಿ ನಂದು ಹಣ್ಣು ಕಟ್ ಮಾಡುವಾಗ. ಕಲರ್ ಮಾತ್ರ ಬಂದಿಲ್ಲ. ಇದಕ್ಕೆ ನೀವು ಬೇಕಂದ್ರೆ ಒಂದು ಹರಿಮಿರ್ಚಿ ಅಂದ್ರೆ ಒಂದು ಮೆಣಸಿನ್ಕಾಯಿ ಹಾಕ್ಬೋದು, ಇಲ್ಲ ಪೆಪ್ಪರ್ ಪೌಡ್ರ್ ಹಾಕೋದು ನಡೀತದೆ. ಪುದೀನ ಫ್ಲೇವರ್ ಮಸ್ತ್ ಇರ್ತದೆ ರೀ ಕರೆ ಅಂತಂದ್ರೆ. ಬ್ಲೆಂಡ್ ಆಗೈತೆ ಅಡ್ಡಿ ಇನ್ನೊಮ್ಮೆ ಇನ್ನೊಂದ್ರೊಳಗೆ ಹಾಕಿದ್ರು ಅದು ನಡೀತದೆ. ಗ್ಲಾಸಿನ ತೆಗೆದ ಹಾಕೊಂಡ್ಬಿಡೋಣ. ಕರೆಕ್ಟಾಗಿ ಸಾಲ್ಟ್ ಅದು ಕಲಿಸ್ಕೊಂಡ್ಬಿಡ್ಬೇಕಷ್ಟೇ. ಇದು ಇನ್ನೂ ನೀರು ಬೇಕಂದ್ರೆ ನೀವು ಮಾಡ್ಕೋಬೋದು. ಒಂದು ಸ್ವಲ್ಪ ಭಾಳ ಬೇಡ, ಒಂದು ಸ್ವಲ್ಪ ಚಲೋ ಅನ್ನಿಸ್ತಾ. ಅದು ಕೋಲ್ಡ ಭಾಳ ಟೇಸ್ಟ್ ಕೊಡ್ತೈತಿ. ಮತ್ತು
ಚಾಟ್ ಮಸಾಲ ಮೇನ್ ಇದಕ್ಕೆ ಮಸ್ತ್ ಫ್ಲೇವರ್, ಪುದೀನಾ ಮತ್ತು ಚಾಟ್ ಮಸಾಲ ಫ್ಲೇವರ್ ಮಸ್ತ್ ಇದೆ. ಏನಿಲ್ಲ, ಎಲ್ಲ ಚಲೋ ಆಗೈತಿ. ಸಕ್ರೆ ನೋಡ್ರಿ, ನಿಮ್ಗೆ ಕಲ್ಲಂಗಡಿ ಸ್ವೀಟ್ ಇಲ್ಲ ಅಂದ್ರೆ ಸಕ್ರೆ ಹಾಕೋರಿ, ಇಲ್ಲ ಅಂದ್ರೆ ಓಕೆ, ಅವಶ್ಯಕತೆ ಇಲ್ಲ. ಇದನ್ನ ಏನು ಮಾಡೋದು, ಸ್ವಲ್ಪ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ರಿ. ನೀವು ಜಲ್ದಿ ಕೋಲ್ಡ್ ಆಗ್ಬೇಕಂದ್ರೆ ಫ್ರಿಜರ್ನಾಗ ಇಟ್ಕೋರಿ, ಮಸ್ತ್ ಟೇಸ್ಟ್ ಕೊಡ್ತೈತಿ. ಆಮೇಲೆ 1 ಅವರ್ ಬಿಟ್ಟು ನೀವು ಗ್ಲಾಸ್ ಒಳಗೆ ಸರ್ವ್ ಮಾಡಿದ್ರೆ ಭಾರಿ ಇರ್ತೈತಿ. ಸೊ ಹಿಂಗೆ ಐತಲ್ರಿ ಮನೆ, ಇಷ್ಟು ನೀಟಾಗಿ ಇರಲಿಲ್ಲ ಇದು. ಎಷ್ಟೋ ಥರ ನಾನೇ ಮಾಡೀನಿ, ಎಲ್ಲ ಕ್ಲೀನ್ ಮಾಡೀನಿ, ಈ ರೀತಿ ತುಂಬಿಟ್ಟಿದ್ದೇನೆ ರೀ. ಸೊ ನೋಡಿದ್ರಲ್ಲ ಇವತ್ತು ಏನಂತಂದ್ರೆ ವಾಟರ್ ಮೆಲನ್ ಜ್ಯೂಸು ಮಸ್ತ್ ಅನ್ಸತಿ. ಚಾಟ್ ಮಸಾಲ ಚಲೋ ಇರ್ತೈತಿ, ಹುಳಿ ಚಾಟ್ ಮಸಾಲ ಫ್ಲೇವರ್ ಮಸ್ತ್ ಅನ್ಸತಿ. ನೀವು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ಪೆಪ್ಪರ್ ಪೌಡರ್ ಬಿಟ್ಟರು ಕೂಡ ನೀವು ಒಂದು ಏನಂತಂದ್ರೆ ಹರಿಮಿರ್ಚಿ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ನಾನು ಮಕ್ಕಳು ಖಾರ ಆಗ್ತಾ ತಿನ್ನಂಗಿಲ್ಲ ಅಂತೇಳಿ ಅದನ್ನೆಲ್ಲ ಎರಡೂ ಸ್ಕಿಪ್ ಮಾಡಿದ್ರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇದ್ದ ಕೋಲ್ಡ್ ಡ್ರಿಂಕ್ಸಿಗೆ ಸೇಮ್ ಇದ್ದ ಜ್ಯೂಸಿಗೆ ನೀವು ಸ್ಪ್ರೈಟರ ಅಥವಾ ಏನಂತ 7 ಅಪ್ ಹಾಕೊಂಡ್ರೆ ಮೊಜಿತೋ ಆಗ್ಬಿಡ್ತೈತಿ. ವಾಟರ್ ಮೆಲನ್ ಮೊಜಿತೋ ಆಗ್ತೈತಿ, ಮಸ್ತ್ ಅನಿಸ್ತೈತಿ. ನಾನು ಸ್ವಲ್ಪ ಕೋಲ್ಡ್ ಮಾಡಕ್ಕೆ ಇಟ್ಟೇನಿ, ನೋಡೋಣ ನನ್ನ ಮಕ್ಕಳು ಹೆಂಗೆ ಹೇಳ್ತಾರೆ ಹಂಗೆ ಹಾಕಿ ಸರ್ವ್ ಮಾಡಿ ಕೊಡ್ಬೇಕು. ನಾನು ಅವ್ರು ಜ್ಯೂಸ್ ಕುಡಿತೇನೆ ಮಮ್ಮಿ ಅಂದ್ರೆ ಜ್ಯೂಸ್ ಕುಡಿತಾರೆ. ಭಾಳ ಈಸಿ ಐತಿ, ಏನೂ ಇದು ಇಲ್ಲ. ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟಿ ಐತಿ. ಚಾಟ್ ಮಸಾಲ ಇರುತ್ತಲ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ನಿನ್ನೆ ಉಳಿದಿದ್ದು ಅನ್ನದ್ರಿ, ಅದು ಒಂದು ರೆಸಿಪಿ ಮಸ್ತ್ ಇತ್ತು, ಟ್ರೈ ಮಾಡಿ ನೋಡ್ರಿ. ನೀವು ಅದನ್ನು ಉಗಾದ್ಮೇಲೆ ಬೇಯಿಸಿದ್ರು ಕೂಡ ಭಾಳ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಅವಲಕ್ಕಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಅವಾಗ, ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ ಎಷ್ಟು ಶಾಂತಾಗಿ ಮಲ್ಗಾನೆ, ಎಷ್ಟು ಶಾಂತಾಗಿ ಇರಂಗಿಲ್ಲ ಅವನ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತೈತೆ ನೀವು ನೋಡ್ತೀರಿ. ಇನ್ನೂ ಭಾಳ ಹೋಗಿಸ್ತೀನಿ ಅಂತ. ಸೊ ಇವತ್ತಿನ ವ್ಲಾಗ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಡೆಫಿನೆಟ್ಲಿ ಭೇಟಿ ಆಗೋಣಂತ. ಅಲ್ಲಿ ತನಕ ವೇಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಇನ್ನೂ ಸ್ಪೆಷಲ್ ಡಿಶಸ್ ಮತ್ತು ಸ್ಪೆಷಲ್ ರೆಸಿಪೀಸ್ ಮತ್ತು ಏನಂತಂದ್ರೆ ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣಂತ. ಥ್ಯಾಂಕ್ ಯು.